ಡಾಬಸ್ಪೇಟೆಯಲ್ಲಿ ತಪ್ಪಿದ ಭಾರೀ ಅಪಘಾತ. ಕಾರಿಗೆ ಅಡ್ಡ ಬಂದ ಬೈಕ್ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದ ಕಾರು ಸುಮಾರು 15 ಅಡಿ ಆಳದ ಹಳ್ಳಕ್ಕೆ ನುಗ್ಗಿದ ಘಟನೆ. ಕಾರಿನಲ್ಲಿದ್ದ ಮೂವರು ಪವಾಡ ರೀತಿಯಲ್ಲಿ ಪಾರಾದರು. ಘಟನೆಯಲ್ಲಿ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಡಾಬಸ್ಪೇಟೆಯಲ್ಲಿ ಭಾರೀ ಅಪಘಾತವೊಂದು ಕೈತಪ್ಪಿದಂತಾಗಿದೆ. ಕಾರಿಗೆ ಬೈಕ್ ಅಡ್ಡ ಬಂದಿದೆ. ಈ ವೇಳೆ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಅಂಚೆಮನೆ ಗೇಟ್ ಬಳಿ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರು ಮಾರ್ಗವಾಗಿ ಅರಸೀಕೆರೆ ಕಡೆಗೆ ಸಂಚರಿಸ್ತಾ ಇದ್ದಂತಹ ಕಾರು ಬೈಕ್ಗೆ ಅಡ್ಡ ಬಂದ ಕಾರಣ ನಿಯಂತ್ರಣ ತಪ್ಪಿ ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದೀಗ ಕಾರಿನಲ್ಲಿ ಮೂವರು ಏನು ಪ್ರಯಾಣವನ್ನ ಬೆಳೆಸ್ತಾ ಇದ್ರು, ಇವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಡಿಕ್ಕಿ ಹೊಡೆದ ಕಾರು ಸುಮಾರು 15 ಅಡಿ ಆಳದ ಹಳ್ಳಕ್ಕೆ ನುಗ್ಗಿದ್ರೂ ಕೂಡ ಮೂವರು ಕೂಡ ಕಾರಿನಲ್ಲಿದ್ದವರು ಪವಾಡ ಸದೃಶ ರೀತಿಯಲ್ಲಿ ಬಚಾವಾಗಿದ್ದಾರೆ. ಕಾರಿಗೆ ಬೈಕ್ ಏಕಾಏಕಿ ಅಡ್ಡ ಬಂದಿದ್ರಿಂದ ನಿಯಂತ್ರಣ ತಪ್ಪಿ ಇದೀಗ ಮೂರು ಜನ ಪಾರಾಗಿದ್ದಾರೆ. ಜೊತೆಗೆ ಸುಮಾರು 15 ಅಡಿ ಆಳದ ಹಳ್ಳಕ್ಕೆ ನುಗ್ಗಿದ್ರೂ ಕೂಡ ಕಾರಿನಲ್ಲಿದ್ದವರು ಬಚಾವಾಗಿದ್ದಾರೆ. ಅದೇ ಬರ್ತಾ ಇದ್ವಿ, ಬೈಕ್ ಒಂದು ಅಡ್ಡ ಬಂದ ಸಡನ್ಲಿ ಅಷ್ಟೇ. ಅವ್ರನ್ನ ಸೇಫ್ ಮಾಡಕ್ ಹೋಗಿ ಅವ್ರು ಲೆಫ್ಟಿಗೆ ಹೇಳಿದ್ರು. ಕಂಬ ಏನಿಲ್ಲ ಸರ್, ಹಳ್ಳ ಇಳಿಸ್ತಿದ್ದಷ್ಟೇ ಅನ್ಸುತ್ತೆ, ನನ್ಗೆ ನೆನಪಾಗ್ತಾ ಇಲ್ಲ ಸರಿ. ಇಲ್ಲ ಸರ್, ಮಲಗಿದ್ರೆ ಎಲ್ಲಿ, ನಾನು ಹೋಗಿ ಬಿದ್ದಿರ್ತಿದ್ದೆ, ಅವರೆಲ್ಲ ಆಚೆ ಬಿದ್ದಿಲ್ವಾ, ನಾನು ಸೇಫ್ ಆಗಿ ಹಿಡ್ಕೊಂಡ್ ಕೂತಿದ್ದೆ ಅಷ್ಟೇ. ಹೈವೇ ಅಲ್ವಾ, ಯಾವ್ದಕ್ಕೂ ಹ್ಯಾಂಡಲ್ ಹಿಡ್ಕೊಂಡ್ ಕೂತ್ಕೊಂಡು ಅಭ್ಯಾಸ. 3 ಜನ ಸರ್. ಹಾ ಸರ್, ಒಬ್ರಿಗೆ ಕಣ್ಣತ್ರ ಏಟಾಗಿದೆ, ಇನ್ನೊಬ್ರಿಗೆ ತಲೆ ಹತ್ರ ಸ್ವಲ್ಪ ಏಟಾಗಿದೆ ಸರ್. ನಾವು 8ನೇ ಮೈಲಿ ಸರ್, ಮೇಕಪ್ ಆರ್ಟಿಸ್ಟು. ಈಗ ಅರಸೀಕೆರೆಗೆ ಹೋಗ್ತಾ ಇದ್ವಿ. ಏನೂ ಆಗಿಲ್ಲ ಸರ್. ರಮ್ಯಾ. ನಾನು ನಮ್ಮ ಬ್ರದರು ಮತ್ತೆ ಅವ್ರನ್ನ ಆರ್ಡರ್ಗೆ ಹೋಗ್ತಾ ಇದ್ವಲ್ಲ, ಅವ್ರ ಫ್ರೆಂಡ್. ಜೀವನು ಮತ್ತೆ ಅವ್ರ ಹೆಸರು ಗೊತ್ತಿಲ್ಲ ಸರ್. ಲೇಡೀಸ್ दासपेटे